Toon Bells. ನೀನು ಅವನೇ ಅಲ್ಲ, ಇವರು ಬೇಟೆಗಾರನ ಮಗ ಸಾಕಿರೋದು. ಹಾ, ನಾನೇ ಅದು. ಅದು ಯಾರು ಬೇಟೆಗಾರ ಅಲ್ಲ, ಅವರು ನಮ್ಮ ಅಪ್ಪ. ಕೇಳಿಸ್ಕೊಂಡ್ರು ನೀವೆಲ್ಲ? ಇದೇನು ಹೇಳ್ತಾ ಇದೆ, ಆ ಮನುಷ್ಯ ಇದರ ಅಪ್ಪ ಅಂತೆ. ಟಿಂಟಿನ್ ಮತ್ತು ಸಣ್ಣ ಕೊಕ್ಕರೆ ಪಾರ್ಟ್ 2. ಟಿಂಕು, ನಾನಿನ್ನು ತುಂಬಾ ಪ್ರೀತಿಸ್ತೀನಿ ಮತ್ತೆ ಯಾವಾಗ್ಲೂ ನಿನ್ ಜೊತೆನೇ ಇರೋದಕ್ಕೆ ಬಯಸ್ತೀನಿ. ಆದ್ರೆ ನೀನೊಂದು ಕೊಕ್ಕರೆ, ನೀನು ನಿನ್ನ ಹಿಂಡಿನ ಜೊತೆಗೆ ಹೋಗಬೇಕಾಗಿದೆ. ಮತ್ತೆ ನೀನ್ ಯಾವಾಗ ಅವರ ಜೊತೆ ಆಕಾಶದಲ್ಲಿ ಹಾರ್ತೀಯ, ಆಗ ನೀನು ಸೇಫ್ ಆಗಿರ್ತೀಯ. ಅದಕ್ಕೆ ಚಿಂಕು ಟಿಂಟಿನ್ನ ಹೋಗಿ ಹಪ್ಕೊಳ್ಳುತ್ತೆ. ಟಿಂಟಿನ್ ಕೂಡ ಚಿಂಕುನ ಹಪ್ಕೋತಾನೆ. ಮಾರನೇ ದಿನ ಮತ್ತೆ ಕೊಕ್ಕರೆಗಳ ಗುಂಪು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಿರತ್ತೆ. ಹೋಗು ಟಿಂಕು, ಇವತ್ ನೀನು ನಿನ್ನ ಹಿಂಡಿನ ಜೊತೆಗೆ ನಿಜ ಜೀವನವನ್ನು ಕಲ್ತ್ಕೋ. ಐ ಲವ್ ಯು ಅಪ್ಪ. ಐ ಲವ್ ಯು ಟು ಮಗನೇ. ಹಂಗಂತೇಳಿ ಚಿಂಕು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾನೆ. ಅದು ಬೇಗ ವಾಪಸ್ ಬರ್ಲಿ ಅಂತ ಬಯಸ್ತೀನಿ. ನಾನ್ ಬಯಸೋದು ನಾವು 3 ಜನ ಯಾವಾಗ್ಲೂ ಜೊತೆಗಿರ್ಬೇಕಂತ, ಯಾವಾಗ್ಲೂ. ಅದೇ ಸಮಯದಲ್ಲಿ ಒಂದು ವ್ಯಕ್ತಿ ಕಾಡಿನಲ್ಲಿ ಸುತ್ತಾಡ್ತಿರ್ತಾನೆ. ಎಲ್ಲಿದೆ ಅದು? ಅದು ಇಲ್ಲೆಲ್ಲೋ ಇರ್ಬೇಕು. ಒಂದ್ ಕಡೆ ಎಲ್ಲಾ ಕೊಕ್ಕರೆಗಳ ಜೊತೆಗೆ ಚಿಂಕು ಕೂಡ ಹಾರ್ಕೊಂಡು ಹೋಗ್ತಿರತ್ತೆ. ಕೊಕ್ರೆಗಳೇ, ಈಗ ಮರದ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಶ್ರಾಂತಿ ತಗೊಳ್ಳೋಣ. ಆಯ್ತು ಮಾಸ್ಟರ್. ಎಲ್ಲಾ ಕೊಕ್ಕರೆಗಳು ಹೋಗಿ ಕಲ್ಲಿನ ಮೇಲೆ ನಿಂತ್ಕೋತವೆ. ಎಲ್ಲರೂ ಚಿಂಕುವನ್ನು ಆಶ್ಚರ್ಯದಿಂದ ಅವರು ನೋಡ್ತಾರೆ. ನೀನು ಅವನೇ ಅಲ್ಲ, ಇವರು ಬೇಟೆಗಾರನ ಮಗ ಸಾಕಿರೋದು. ಹಾ, ನಾನೇ ಅದು. ಅದು ಯಾರು ಬೇಟೆಗಾರ ಅಲ್ಲ, ಅವರು ನಮ್ಮ ಅಪ್ಪ. ಕೇಳಿಸ್ಕೊಂಡ್ರು ನೀವೆಲ್ಲ? ಇದೇನು ಹೇಳ್ತಾ ಇದೆ, ಆ ಮನುಷ್ಯ ಇದರ ಅಪ್ಪ ಅಂತೆ. ಅದು ನಿಮ್ಮಪ್ಪ ಯಾವಾಗೂ ಆಗಕ್ಕಾಗಲ್ಲ. ಬದಲಿಗೆ ನಮಗನ್ಸುತ್ತೆ ಅದು ನಿನ್ನ ಕೇವಲ ಯಾಕೆ ಸಾಕಿದೆ ಅಂದ್ರೆ, ನೀನು ಬೆಳೆದ್ಮೇಲೆ ನಿನ್ನ ಅವರ ನಷ್ಟ ಮಾಡ್ಕೊಳ್ಳೋಕೆ. ಅವರು ನನ್ನನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ನನ್ನನ್ನ ಖಂಡಿತ ನಿಮ್ ಜೊತೆ ಯಾವಾಗ್ಲೂ ಕಳಿಸ್ತಿರ್ಲಿಲ್ಲ. ಆಮೇಲೆ ಕಾಡಿನಲ್ಲಿ ಏನೋ ಚರ್ಚೆಗಳು ಶುರುವಾಗತ್ತೆ. ಇನ್ನೊಂದು ಬೇಟೆಗಾರ ಬಂದಿದ್ದಾನೆ, ಇನ್ನೊಂದು ಬೇಟೆಗಾರ ಬಂದಿದ್ದಾನೆ. ಏನು? ಇನ್ನೊಂದು ಬೇಟೆಗಾರನು? ಸ್ವಲ್ಪ ತಲೆ ಕಾಡಿನ ಎಲ್ಲಾ ಜಂತುಗಳು ಒಂದು ಜಾಗಕ್ಕೆ ಬಂದು ಸೇರ್ತವೆ. ಆಮೇಲೆ ಸೈಲೆಂಟ್ ಆಗಿ ಆ ವ್ಯಕ್ತಿಯ ಹಿಂದ್ಗಡೆ ಹೋಗ್ತಾರೆ. ಆ ಸಮಯದಲ್ಲಿ ಟಿಂಟಿನ್ ರಾಬಿಟ್ ಜೊತೆಗೆ ಅವರ ಮನೆಯಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಆ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಟಿಂಟಿನ್, ನೀವು ಯಾರು? ಟಿಂಟಿನ್ ನನ್ನ ಮಗನೇ, ನಾ ನಿಮ್ಮ ತಂದೆ, ನಿಮ್ಮ ತಂದೆ. ಹಂಗಂತ ಹೇಳಿ ಆ ವ್ಯಕ್ತಿ ಹೋಗಿ ಟಿಂಟಿನ್ನ ಹಪ್ಕೋತಾನೆ. ಇದನ್ನೆಲ್ಲ ದೂರದಿಂದ ಎಲ್ಲಾ ಜಂತುಗಳು ನೋಡ್ತಿರ್ತವೆ. ಕಳೆದ 1 ವರ್ಷದಿಂದ ನಾನಿನ್ನ ಹುಡುಕ್ತಾ ಇದ್ದೀನಿ. ಅದೃಷ್ಟವಶಾತ್ ನೀನ್ ನನ್ನ ಮುಂದೆನೇ ಇದೀಯಾ. ಹಂಗಂತ ಹೇಳ್ತಾ ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪಾಪ, ಈಗ ನೀವು ನನ್ನ ಹುಡುಕಿದ್ದೀರಲ್ಲ, ಈಗ ನೀವು ಅಳಬೇಡಿ. ಈಗ ನಿನ್ನ ಜೊತೆ ಬಾ ಮಗನೇ. ಈಗ ನಾನು ನಿನ್ನ ಒಂದು ಕಾಡಿನ ಜೀವನ ಬದುಕೋಕ್ ಬಿಡಲ್ಲ. ರಾಬಿಟ್ ಆಗ ಟಿಂಟಿನ್ ಹತ್ರ ಅಂತಾನೆ, ಟಿಂಟಿನ್, ನೀನ್ ನನ್ನ ಮತ್ತೆ ಚಿಂಕುನ ಬಿಟ್ಟು ಹೋಗ್ತೀಯಾ? ಅಪ್ಪ, ಚಿಂಕು ನನ್ನ ಅಪ್ಪ ಅಂತ ಅನ್ಕೊಂಡಿದ್ದಾನೆ, ಮತ್ತೆ ರ್ಯಾಬಿಟ್ ಕೂಡ ನನ್ನ ಒಳ್ಳೆ ಸ್ನೇಹಿತ. ಒಂದ್ ವೇಳೆ ನಾವಿಬ್ಬರನ್ನೂ ಕರ್ಕೊಂಡೋದ್ರೆ ಆಗ ನಾನು ನಿಮ್ಮ ಜೊತೆ ಬರಬಹುದು. ಆಗ ಒಂದು ಕೊಕ್ಕರೆ ಅಲ್ಲಿಗೆ ಬರುತ್ತೆ. ಟಿಂಟಿನ್, ನಿನಗೆ ಒಂದು ಸಂದೇಶವಿದೆ. ಏನ್ ಸಂದೇಶ? ಚಿಂಕು ಈಗ ಅದರ ಹಿಂಡಿನ ಜೊತೆಗೆ ಹೋಗಿ ತುಂಬಾ ಖುಷಿಯಾಗಿದೆ. ಈಗ ಅದು ನಿನ್ನ ಜೊತೆ ಇರೋದಕ್ಕೆ ಬಯಸೋದಿಲ್ಲ. ಅದನ್ ಕೇಳಿಸ್ಕೊಂಡು ಟಿಂಟಿನ್ಗೆ ಅಳು ಬಂದ್ಬಿಡತ್ತೆ. ಇದು ಆ ರೀತಿ ಹೇಗೆ ಹೇಳೋಕ್ ಸಾಧ್ಯ? ನೀನ್ ಈಗಲೇ ನಮ್ಮನ್ನ ಅದಿರೋ ಕಡೆ ಕರ್ಕೊಂಡೋಗು. ಇರ್ಲಿ ಬಿಡು ರ್ಯಾಬಿಟ್, ಈಗ ಚಿಂಕು ಖುಷಿಯಾಗಿದೆ. ಈಗ ಅದು ನನ್ನ ಏನ್ ಅನ್ಕೊಳ್ಳುತ್ತೆ ಅಂತ ಯಾವುದೇ ರೀತಿಯ ಬೇಜಾರಿಲ್ಲ. ನೀನ್ ಬೇಕಾದ್ರೆ ನನ್ನ ಜೊತೆ ಬರಬಹುದು. ಇಲ್ಲ, ಈಗ ನೀನು ಚಿಕ್ಕು ಜೊತೆ ಮಾತಾಡ್ಲೇಬೇಕು. ಟಿಂಟಿನ್, ನೇ ಕೊಡೋಗ್ಬೇಡ, ಇಲ್ಲೇ ಉಳ್ಕೊಂಬಿಡು. ಟಿಂಟಿನ್ ಮಗನೇ, ನಿನ್ನ ಜೊತೆ ಬಾ. ಈಗ ನಾನು ನಿನ್ನ ಇಲ್ಲಿ ಬಿಡೋದಕ್ಕಾಗಲ್ಲ. ಸಾರಿ ರ್ಯಾಬಿಟ್, ನಾನು ನನ್ನ ತಂದೆ ಮಾತನ್ನ ನಿರಾಕರಿಸೋದಕ್ಕೆ ಆಗೋದಿಲ್ಲ. ನಾನು ಹೋಗ್ಲೇಬೇಕು. ಚಿಂಕುಗೆ ಗುಡ್ ಬೈ ಖಂಡಿತ ಹೇಳಬೇಕು. ಅದನ್ನ ಕೇಳಿಸ್ಕೊಂಡು ರಾಬಿಟ್ ಅದರ ಮನೆ ಒಳಗಡೆ ಓಡಿ ಪಾಪ ಅಳಕ್ಕೆ ಶುರು ಮಾಡತ್ತೆ. ಟಿಂಟಿನ್ ಕೂಡ ಅವರ ಅಪ್ಪ ಜೊತೆ ಸೇರ್ಕೊಂಡು ಕಾಡಿನಿಂದ ಹೊರಟ್ಬಿಡ್ತಾನೆ. ಬೇರೆ ಎಲ್ಲಾ ಜಂತುಗಳು
ತಮಾಷೆಯನ್ನು ನೋಡ್ತಿರ್ತವೆ. ಸ್ವಲ್ಪ ತದ ನಂತರ ಟಿಂಟಿನ್ ಅವರ ಅಪ್ಪನ ಜೊತೆಗೆ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ತುಂಬಾ ಖಾಲಿ ಪಂಜರಗಳಿರ್ತವೆ. ಅಪ್ಪ, ಈ ಇಷ್ಟೊಂದು ಪಂಜರ ನಮ್ಮ ಮನೆಯಲ್ಲಿ ಯಾಕಿದೆ? ಯಾಕಂದ್ರೆ ಇದು ನನ್ನ ಕೆಲಸ. ನಾನೊಬ್ಬ ಬೇಟೆಗಾರ. ನೀವೊಬ್ಬರು ಬೇಟೆಗಾರನ? ಬಹುಶಃ ನಿಮ್ಮ ಕಾರಣದಿಂದಾನೇ ಈ ಪ್ರಾಣಿಗಳೆಲ್ಲ ನನ್ನನ್ನು ಸಹ ಬೇಟೆಗಾರ ಅನ್ಕೊಳ್ತಿತ್ತು. ಆದರೆ ಅವ್ರು ಯಾವಾಗಲೂ ನನಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ. ಭಾವನೆಗಳಲ್ಲಿ ಮುಳುಗೋಗ್ಬೇಡ ಟಿಂಟಿನ್. ನಿಮಗೆ ಗೊತ್ತಾಗ್ಬೇಕಾ ನನ್ನ ಕಾಡಿಗೆ ಹೇಗೋದೆ ಅಂತ? ಮಗನೇ, ನನಗೆ ದೊಡ್ಡದೊಂದು ಆರ್ಡರ್ ಸಿಕ್ಕಿತ್ತು. ಇಲ್ಲಿ ನನಗೆ 50 ರೀತಿಯ ಪಶು ಪಕ್ಷಿಗಳನ್ನು ಹಿಡ್ಕೊಂಡು ಒಂದು ಪಕ್ಷಿ ಮನೆಗೆ ಕೊಡಬೇಕಿತ್ತು. ಆದರೆ ಅಷ್ಟು ದೊಡ್ಡ ಆರ್ಡರನ್ನು ಪೂರ್ತಿ ಮಾಡೋದಕ್ಕೆ ನನಗೆ ತುಂಬ ಸಮಯ ಹಿಡಿಯುತ್ತೆ. ಯಾಕಂದರೆ ಎಲ್ಲ ಪ್ರಾಣಿಗಳನ್ನು ಜೀವಂತವಾಗಿ ಹಿಡಿಬೇಕು. ಹಾಗಾಗಿ ನಾನಿನ್ನ ಮೂರ್ಛೆ ಹೋಗಿಸಿ ಕೊಳ್ಳೋದ ಮೂಲಕ ಕಾಡಿಗೆ ಕಳಿಸಲಾಗಿತ್ತು. ಹಾಗಾಗಿ ನೀನು ಕಾಡಲ್ಲಿರ್ಬೋದು ಮತ್ತು ಎಲ್ಲ ಪ್ರಾಣಿಗಳ ಜೊತೆ ಸೇರ್ಕೊಬೋದು ಅಂತ. ಅದರ ಮೇಲೆ ನಿನ್ನ ನಂಬಿಕೆ ಗಳಿಸ್ಕೊಬೇಕು. ಮತ್ತು ಯಾವತ್ತು ನಾನು ನಿನ್ನ ಅಲ್ಲಿಂದ ಕರ್ಕೊಂಬರ್ತೀನಿ, ನೀ ಪ್ರತಿ ವಾರ ಕಾಡಿಗೆ ಹೋಗು ಮತ್ತು ನಿನ್ನ ಜೊತೆ ಹೊಸ 3 ಪ್ರಾಣಿಗಳನ್ನು ಕರ್ಕೊಂಬಾ. ಮತ್ತು ಆ ರೀತಿ 50 ಪ್ರಾಣಿಗಳು ಸೇರ್ಕೊಂಡ್ರೆ. ಅದನ್ ಕೇಳಿಸ್ಕೊಂಡು ಟಿಂಟಿನ್ ಶಾಕ್ ಆಗ್ಬಿಡ್ತಾನೆ. ಇದರ ಅರ್ಥ ನೀವು ನಿಮ್ಮ ಕೆಲಸವನ್ನ ಮುಗಿಸ್ಕೊಳ್ಳೋದಕ್ಕೆ ನನ್ನ ಉಪಯೋಗ ಮಾಡಿದ್ದೀರಾ. ಒಂದು ವೇಳೆ ಕಾಡಲ್ಲಿ ನನ್ನ ಒಂದು ಪ್ರಾಣಿ ತಿಂದ್ಬಿಟ್ಟಿದ್ರೆ? ಮಗನೇ, ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ ಮತ್ತು ಈಗ ನಿನ್ನ ಹತ್ರ ಬೇರೆ ದಾರಿ ಇಲ್ಲ. ಈಗ ನೀನು ನನ್ನ ಕೆಲಸ ಮಾಡೋದಕ್ಕೆ ನನಗೆ ಸಹಾಯ ಮಾಡು. ನಾನು ಆ ರೀತಿ ಮಾಡೋದಿಲ್ಲ ಅಪ್ಪ. ಹಾಗಿದ್ರೆ ಸರಿ, ಎಲ್ಲಿವರೆಗೂ ನೀನು ಮಾಡೋದಿಲ್ವೋ ಅಲ್ಲಿವರೆಗೂ ನೀನು ಈ ಪಂಜರದಲ್ಲೇ ಇರ್ತೀಯ. ಹಂಗಂತ ಹೇಳಿ ಟಿಂಟಿನ್ನ ಕೂಡ ಒಂದು ಪಂಜರದಲ್ಲಿ ಹಾಕ್ಬಿಡ್ತಾನೆ. ಆಮೇಲೆ ಅದನ್ನ ಲಾಕ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ರ್ಯಾಬಿಟ್ ಕೂಡ ಚಿಂಕುವ ಬಳಿ ಬರ್ತಾನೆ. ಚಿಂಕು, ಏನಾಯ್ತು ನಿನಗೆ? ನಿನ್ ಟಿಂಟಿನ ಭೇಟಿ ಮಾಡೋಕ್ ಬಯಸೋದಿಲ್ವಾ? ಈ ಕೊಕ್ಕರೆಗಳು ನಿನ್ನ ಮೇಲೆ ಯಾವ ಮಾಟ ಮಂತ್ರ ಮಾಡಿದ್ರು ನೀನ್ ಈ ರೀತಿ ಟಿಂಟಿನ್ನೇ ಮರ್ತೋಗ್ಬಿಟ್ಟಿಯಲ್ಲ. ಹಂಗೇನೂ ಇಲ್ಲ ರ್ಯಾಬಿಟ್. ಮತ್ತೆ ಆ ಸುದ್ದಿ? ಇವರು ನಮ್ಮ ಮಾಸ್ಟರ್. ಟಿಂಟಿನ್ ಬಗ್ಗೆ ಯಾವಾಗ್ಲೂ ಕೆಟ್ಟದಾಗೆ ಮಾತಾಡ್ತಾನೆ. ಮತ್ತೆ ಅವನನ್ನ ಪ್ರೀತಿಸೋದಿಲ್ಲ ಅಂತ ಹೇಳ್ತಾನೆ. ಅವನು ಒಳ್ಳೆಯವನಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವ್ರು ಹೇಳೋದಲ್ಲ ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ಆ ಒಂದು ಸುಳ್ಳು ಸಮಾಚಾರನ ಕಳ್ಸಿತ್ತು. ಆದ್ರೆ ಟಿಂಟಿನ್ ಇಲ್ಲಿಗೆ ಬರದೆ ಇವ್ರ ಮಾತು ನಿಜ ಅಂತ ಪ್ರೂವ್ ಮಾಡ್ಬಿಟ್ಟ. ಟಿಂಟಿನ್ ನಿನ್ನ ಭೇಟಿ ಮಾಡೋದಿಕ್ಕೆ ಕಾಯ್ತಾ ಇದ್ದ. ಅವನ್ನ ಕರ್ಕೊಂಡೋಗಕ್ಕೆ ಅವ್ರ ತಂದೆ ಬಂದಿದ್ರು. ಆದ್ರೆ ಅವನು ನಿನ್ನ ಕಾರಣದಿಂದ ಕಾಡನ್ನ ಬಿಟ್ಟು ಹೋಗೋಕೆ ಬಯಸ್ತಿರ್ಲಿಲ್ಲ. ಆದರೆ ಅದೇ ಸಮಯದಲ್ಲಿ ನಿನ್ನ ಈ ಸುದ್ದಿ ತಲುಪ್ತು. ಆಗ ಅವರು ದುಃಖಿತನಾಗಿ ಕಾಡನ್ನ ಬಿಟ್ಟು ಅವರು ತಂದೆ ಜೊತೆಗೆ ಹೋಗ್ಬಿಟ್ಟ. ಅಯ್ಯೋ, ಏನಾಯ್ತು? ಅದನ್ ಕೇಳಿಸ್ಕೊಂಡು ಚಿಂಕು ತುಂಬಾ ಭಯ ಪಡ್ತಾನೆ. ಮಾಸ್ಟರ್, ನಾನು ಈಗಲೇ ನಮ್ಮ ಅಪ್ಪನ್ನ ಹೋಗಿ ನೋಡ್ಲೇಬೇಕು. ಹಾ ಸರಿ. ಆದ್ರೆ ನೀನು ನಿನ್ನ ಜೊತೆ ಆನೆ ಮತ್ತು ಖಡ್ಗಮೃಗವನ್ನು ಕರ್ಕೊಂಡೋಗು. ಹಾ, ನಾವು ಅವರನ್ನು ಜೊತೆ ಕರ್ಕೊಂಡು ಹೋಗ್ತೀವಿ. ಕೊಕ್ಕರೆಯ ಗುಂಪು, ರ್ಯಾಬಿಟ್, ಆನೆ, ಚಿಂಕು ಮತ್ತೆ ಇನ್ನು ಬೇರೆ ಜಂತುಗಳು ಅವರ ಜೊತೆ ಹೋಗ್ತಾರೆ. ಸ್ವಲ್ಪ ತಲೆ ಅವರು ಆ ಬೇಟೆಗಾರನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಟಿಂಟಿನ್ ಒಂದು ಪಂಜರದಲ್ಲಿ ಬಂಧಿಸಲ್ಪಟ್ಟಿರ್ತಾನೆ. ಚಿಂಕು, ಅಪ್ಪ, ನೀವು ಈ ಪಂಜರದಲ್ಲಿ ಏನ್ ಮಾಡ್ತಿದ್ದೀರಾ? ನಮ್ಮ ತಂದೆ ಒಳ್ಳೆ ಮನುಷ್ಯ ಅಲ್ಲ. ಅವರು ಕೇವಲ ನನ್ನ ಸಹಾಯದಿಂದ ಎಲ್ಲ ಪ್ರಾಣಿಗಳನ್ನ ಹಿಡ್ಕೊಳ್ಳೋಕೆ ಬಯಸ್ತಾ ಇದ್ರು. ನೀನು ಯೋಚನೆ ಮಾಡಬೇಡ ಟಿಂಟಿನ್. ಈಗ ನಾವು ನಿನ್ನನ್ನು ಸ್ವತಂತ್ರಗೊಳಿಸ್ತೀವಿ. ಆನೆ ಅದರ ಸೊಂಡಿಲದಲ್ಲಿ ಆ ಬೀಗವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅದನ್ನ ಎಳೆದ್ಬಿಡುತ್ತೆ. ತಾಳ ಪೂರ್ತಿಯಾಗಿ ಆಚೆ ಬಂದ್ಬಿಡುತ್ತೆ. ಎಸ್. ಆಮೇಲೆ ಟಿಂಟಿನ್ ಅದರ ಬಾಗಿಲು ತೆಗೆದು ಪಂಜರದಿಂದ ಆಚೆ ಬರ್ತಾನೆ. ಟಿಂಟಿನ್ ಚಿಂಕುನ ಹಪ್ಕೋತಾನೆ. ಇಬ್ರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಪಾಪ ಹತ್ ಬಿಡ್ತಾರೆ. ಅರೆ, ಏನ್ ನಡೀತಾ ಇದೆ ಇಲ್ಲಿ? ಇಷ್ಟೊಂದು ಪ್ರಾಣಿಗಳು ನನ್ನ ಬದುಕೈಯಲ್ಲಿ. ಬೇಟೆಗಾರ ಆ ಕಡೆ ಈ ಕಡೆ ಅಂತ ಅವನ ಬಂದೂಕನ್ನು ಹುಡುಕ್ತಾನೆ. ಬನ್ನಿ, ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀವಿ. ಎಲ್ಲ ಕೊಕ್ಕರೆಗಳು ಹೋಗಿ ಅವನನ್ನ ಅಟ್ಯಾಕ್ ಮಾಡ್ತವೆ. ಅವನ ತಲೆ ಮತ್ತು ಅವನ ಕೈಗಳನ್ನು ಕೂಡ ಆ ಕೊಕ್ಕರೆಗಳು ತುಂಬಾನೇ ಗಾಯ ಮಾಡ್ಬಿಟ್ಟಿರ್ತವೆ. ಮತ್ತೆ ಗೇಂಡ ಮೃಗ ಹೋಗಿ ಅವನ ಗುದ್ದತ್ತೆ. ಒಂದೇ ಸಲ ಕಿಟಕಿಯಿಂದ ಅವನು ಆಚೆ ಬಿದ್ಬಿಡ್ತಾನೆ. ನೀನು ಆದಷ್ಟು ಬೇಗ ನನ್ನ ಬೆನ್ನ ಮೇಲೆ ಕೂತ್ಕೋ ಟಿಂಟಿನ್. ಆನೆ ಟಿಂಟಿನನ್ನು ಅದರ ಮೇಲೆ ಕೂರ್ಸ್ಕೊತಾನೆ. ಮತ್ತೆ ಅಲ್ಲಿಂದ ಅವನ ಮತ್ತೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ.
ಕಾಡಿಗೆ ಹೋದ ನಂತರ ಎಲ್ಲಾ ಜಂತುಗಳು ಅವನನ್ನ ಸ್ವಾಗತಿಸುತ್ತವೆ. ಟಿಂಟಿನ್ಗೆ ಎಲ್ಲಾನು ತುಂಬಾನೇ ಇಷ್ಟ ಆಗತ್ತೆ. ರಾಬಿಟ್ ಕೂಡ ಟಿಂಟಿನ್ ಮತ್ತೆ ಚಿಂಕು ಅವನಿಗೆ ಮತ್ತೆ ಸಿಕ್ಕಿದ್ದಕ್ಕೆ ಸಂತೋಷ ಪಡ್ತಾವೆ. ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ 1-2-3 ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆನೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು ಮತ್ತು ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರುಗಾಡಬೇಕು. ಏನಾದರೂ ಒಂದು ಉಪಾಯ ಮಾಡೋಣ. ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ದೇ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ. ಅಯ್ಯೋ ನಂಗೇನು ಕಾಣಿಸ್ತಾ ಇಲ್ಲ, ಅಯ್ಯಪ್ಪ, ಅಯ್ಯೋ ಅಯ್ಯೋ ನಂಗೆ ಕಾಣಿಸ್ತಿಲ್ಲ, ಅಯ್ಯೋ. ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತು ನಂಗೇನು ಕಾಣಿಸ್ತಾನೆ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗಾಗಿರ್ಬೇಕೇನೋ, ಅಯ್ಯಪ್ಪ. ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ? ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ? ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ಟೀನು ಈಗಂತಾಳೆ, ಮಿಟ್ಟು ನೀನೇನೂ ಕಷ್ಟ ಪಡ್ಬೇಡ. ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವ್ ತಂದ್ಕೊಡ್ತೀವಿ. ನಿನ್ನನ್ನ ನಾವು ಚೆನ್ನಾಗ್ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೋ. ಆಗ ನಿನ್ಗೇನು ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡು ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡತ್ರ ಬರೋದೇ ಇಲ್ಲ. ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ? ನಂಗೆ ಇದೆ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ, ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡ್ ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿಯಪ್ಪ. ಈ ಕುರುಡು ಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಾ, ಹಂಗಂತ ಅನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ. ಮತ್ತೆ ಗೂಡು ಇರೋ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ. ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡ್ದ ಬೆಕ್ಕಿಗೆ ಚೆನ್ನಾಗ್ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ. ಇದಕ್ಕೆ ಎಲ್ಲ ಕಾಣಿಸ್ತಿದೆ. ಕಾಪಾಡಿ! ಬೆಕ್ಕು ಅಲ್ಲಿಂದ ಓಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗ್ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು. ಮತ್ತೆ ಕುರುಡ ಅನ್ನುವ ನಾಟಕನೂ ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನನ್ನ ಕಣ್ಣಿಗೆ ಈ ರಸನ ಹಾಕಿಸ್ಕೊಳ್ಳಲ್ಲ. ಯಾಕಲ್ಲ, ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತೆ. ಆಗ ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ.
ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ. ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ, ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೇ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರ ಹತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು. ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲೂ ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ. ಅವಳು ಮರದ ಕೊಂಬಿನ ಮೇಲೆ ಹತ್ತಿ ಕೋಪದಿಂದ ಹೀಗಂತಾಳೆ, ನನ್ನ ನೀನು ಹೆಂಗ್ ಹೊಡ್ದೆ ಅಲ್ಲ, ಇವಾಗ ನಾನ್ ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ. ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನಾನು ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ. ಎಲ್ಲಾ ಪಕ್ಷಿಗಳು ಬಂದ್ ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೇ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ ಮಕ್ಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನು ಅವಳನ್ನ ತಡೆದಿಲ್ವಾ? ನಂಗೆ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟಪಡ್ದೇನೆ ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು, ಅದರಿಂದಾಗಿನೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿನೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು. ನಿಂಗೆ ಶಿಕ್ಷೆ ಆಗಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಉಡಿಯಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಅಂಗಂತಲ್ಲಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೆ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ, ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.